ಕುಶಾಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಕುಶಾಲನಗರ ಹೋಬಳಿ ಪತ್ರಕರ್ತರ ಸಂಘದ ಬೆಳ್ಳಿ ಹಬ್ಬ ಮಹೋತ್ಸವ ಸೆಪ್ಟೆಂಬರ್ 25ರಂದು ಕುಶಾಲನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಬೆಳ್ಳಿ ಹಬ್ಬದ ಅಂಗವಾಗಿ 25 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕೊಡಗು ಜಿಲ್ಲಾ ಸಂಘದ ಸದಸ್ಯರಿಗೆ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾಟ ಸೇರಿದಂತೆ ಹಲವು ಸಾಮಾಜಿಕ ಚಟುವಟಿಕೆಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಕುಶಾಲನಗರ ಎಪಿಸಿಎಂಎಸ್ ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ಬೆಳ್ಳಿ ಹಬ್ಬ ಸಮಾರಂಭವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಉದ್ಘಾಟಿಸಲಿದ್ದಾರೆ. ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಹಾಗೂ ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಅವರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡುತ್ತಾರೆ. ವಿರಾಜಪೇಟೆ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ, ಸಂಸದ ಯದುವೀರ್ ಒಡೆಯರ್ ಅವರು ಕಳೆದ 25 ವರ್ಷಗಳ ಕಾಲ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರನ್ನು ಸನ್ಮಾನಿಸಿ ಗೌರವಿಸಲಿದ್ದಾರೆಂದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಶಕ್ತಿ ಪ್ರಧಾನ ಸಂಪಾದಕ ಜಿ ರಾಜೇಂದ್ರ, ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ, ರಾಜ್ಯ ಉಪಾಧ್ಯಕ್ಷ ರಮೇಶ್ ಕುಟ್ಟಪ್ಪ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆಂದರು. ಈ ಒಂದು ಕುಶಾಲನಗರ ತಾಲೂಕಾಗತಕ್ಕ ಹೋಬಳಿಯಾಗಿದೆ, ಅದರ ಆ ಭಾಗದ ಎಲ್ಲ ಚಟುವಟಿಕೆಗಳ ಬಗ್ಗೆ ವಿಶೇಷ ಈ ಒಂದು ಸಂಚಿಕೆ ಮೂಲಕ ನಾವು ಅದನ್ನ ಬರಹಗಳ ಮೂಲಕ 25 ಆರ್ಟಿಕಲ್ ಅದು ಕೂಡ ಮಾಡ್ತಾ ಇದ್ದೇವೆ. ಆ ಬುಕ್ ಬರ್ತದೆ. ಈ ಕುಶಾಲನಗರದಲ್ಲಿ 1990 ಮೊದಲೇ ಪತ್ರಕರ್ತರು ಕಾರ್ಯಕರ್ತರಾಗಿದ್ದರು. ಅದೊಂದು ಸಂಘ ಇದಾಗಿ 2019 ಅಲ್ಲಿ 2024ಕ್ಕೆ ಬರಹಗಳಲ್ಲಿ ತಾಲೂಕು ರಚನೆ ಆಮೇಲೆ ತಾಲೂಕಲ್ಲಿ 2 ವರ್ಷ ಮಾಡಿದ್ವಿ. ಸೇರಿ 25 ವರ್ಷ ಆಗುತ್ತಾರೆ. ನಾವು ಬೆಳ್ಳಿ ಹಬ್ಬ ಹೋಬಳಿದೆ ನಾವು ಮಾಡ್ತಾ ಇದ್ದೀವಿ. 25 ವರ್ಷ ಮತ್ತೆ ಮುಂಬರುವವರೆಗೆ ನಾವು ಹೇಳಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಒಂದು ಆಶಯ ಭಾಷಣ ಕೂಡ ಮಾಡ್ತಾರೆ. ಅವರು ಕೂಡ ಪಾಲ್ಗೊಳ್ತಾರೆ. ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಜಿಸಿ ಲೋಕೇಶ್ ಅವರು ಕೂಡ ಬರ್ತಾರೆ. ನಮ್ಮಲ್ಲಿ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಕೂಡ ಬರ್ತಾರೆ. ಜೊತೆಗೆ ಈ ಉಪಾಧ್ಯಕ್ಷರು ಅಜಯಮಠ ರಮೇಶ್ ಕುಟ್ಟಪ್ಪ, ಹಾಗೆ ಮಾಜಿ ಸಚಿವರು ಹಾಗೆ ಮಾಜಿ ಸಚಿವರಾದ ಅಪ್ಪಚ್ಚು ಕೂಡ ಅವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಒಟ್ಟಾರೆ ಎಲ್ಲರನ್ನೂ ಸೇರಿಸಿಕೊಂಡು ಸರಳ ಕಾರ್ಯಕ್ರಮ, ಅಂದ್ರೆ ಅದ್ದೂರಿಯನ್ನು ಮಾಡೋದಿಲ್ಲ. 25 ವರ್ಷದ ಜನರು ಆ ಕೆಲಸ ಮಾಡ್ತಾ ಇದ್ದೀವಿ.